ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕಳೆದ ವರ್ಷ ಬೆಳಗಾವಿ ಅಧಿವೇಶನದಲ್ಲಿ ಇದು ದೊಡ್ಡ ಹೈ ಡ್ರಾಮಾ ಆಗಿತ್ತು. ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಒಂದು ಪದ ಬಳಸಿದ್ರು ಅಂತೇಳಿ ಅಲ್ಲೋಲ ಕಲ್ಲೋಲ ಆಯಿತು. ಎಲ್ಲ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್, ಲೈವ್, ಕತ್ತಲಲ್ಲಿ ಶೂಟಿಂಗು, ಪೊಲೀಸ್ ಸ್ಟೇಷನ್ನು. ಸಿಟಿ ರವಿ ಏನು ದೇಶಭಕ್ತರು ತಲೆ ಹೊಡ್ಕೊಂಡು ಬ್ಯಾಂಡೇಜ್ ಮಾಡಿಕೊಂಡು ದೊಡ್ಡ ಹೈ ಡ್ರಾಮಾ ಮಾಡಿದ್ರು. ಚಿಕ್ಕಮಗಳೂರು ಬಂದು ಆಯಿತು, ಎಲ್ಲವನ್ನೂ ಮಾಡಿದ್ರು. 1 ವರ್ಷ ಆಗ್ತಾ ಇದೆ. ಆ ಕೇಸ್ ಏನಾಯಿತು ಗೊತ್ತಿಲ್ಲ. ಜನರಿಗೆ ಶಾರ್ಟ್ ಮೆಮೊರಿ ರೀ, ಮರ್ತು ಬಿಡ್ತಾರೆ. ಒಬ್ಬ ಮುಗ್ಧ ಜನರನ್ನ ನೀವು ಆಕ್ಸಿಡೆಂಟ್ ಮಾಡಿ ನೀವು ಸಾಯಿಸಿದೀರಾ, ಹಾಗಾದ್ರೆ ನಾನು ನಿಮ್ಗೆ ಕೊಲೆಗಾರ ಅನ್ಲಿ ಅಂದಿದ್ದಕ್ಕೆ ತಾನೇ ನೀವು ಹೊಳ್ಳಿ ನನಗೆ ಆ ಪದವನ್ನ ಬಳಸಿದ್ದು, ನೆನ್ಪಿಲ್ವಾ? ಆದ್ರೆ ಇವತ್ತು ಏನ್ ಪೋರ್ಟ್ರೇಟ್ ಮಾಡ್ಕೊಳ್ತಾ ಇದ್ದೀರಾ? ಅಬ್ಬಬ್ಬಬ್ಬಬ್ಬಬ್ಬ ನಿಮ್ಮ ನಾಟಕ ಏನು, ಇಷ್ಟು ದೊಡ್ಡ ಪಟ್ಟಿಯನ್ನು ಕಟ್ಕೊಂಡು ಅಷ್ಟೊಂದು ಪೆಟ್ಟಾಗಿದೆಯಾ ನಿಮಗೆ? ನನಗಾಗಿರೋ ಪೆಟ್ಟು, ನನಗಾಗಿರೋ ಗಾಯ ಯಾವತ್ತೂ ಮಾಸೋದಿಲ್ಲ. ಮಹಿಳೆಯರು ನಿಮ್ಮನ್ನ ಕ್ಷಮಿಸೋದಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಆ ಡ್ರಗ್ ಅಡಿಕ್ಟ್ ಅಂದಿರುವಂತ ಪದದಿಂದ ನಾನು ನಿಮಗೆ, ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡ್ ಅನ್ನು ಯೂಸ್ ಮಾಡಿದೀರಾ. ಆಗ್ಲಿ, ಆ ದೇವರ ನ್ಯಾಯಾಲಯ ಇದೆ, ದೇವ್ರು ನೋಡ್ಕೊಳ್ತಾನೆ. ಜನ ಬೇಗ ಮರ್ತು ಬಿಡ್ತಾರೆ. ಇದನ್ನೇ ರಾಜಕಾರಣಿಗಳು ಎನ್ಕ್ಯಾಶ್ ಮಾಡ್ಕೊಳ್ತಾ ಇರುವಂತದ್ದು. ಇದನ್ನೇ ಜನರನ್ನ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಪ್ರಕರಣವೇ ಸಾಕ್ಷಿ. ಜನ ಮರ್ತು ಬಿಟ್ರು. ಮುಖ್ಯವಾಗಿ ಈ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮೀಡಿಯಾಗಳು ಮರ್ತು ಬಿಟ್ಟವು. 1 ವರ್ಷ ಆಯಿತು. ಇನ್ನು 10 ದಿನಗಳ ಕಾಲ ಟ್ರಿಪ್ ಹೋಗಿದ್ದಾರೆ ಅಷ್ಟೇ. ಬೆಂಗಳೂರಿನಿಂದ ಎಲ್ಲ ಶಾಸಕರು, ಎಲ್ಲ MLCಗಳು ಅಲ್ಲಿ ಟ್ರಿಪ್ ಹೋಗಿದ್ದಾರೆ. 10 ದಿನಗಳ ಕಾಲ ನೀವು ಗಮನಿಸಿ ನೋಡಿ. 10 ದಿನಗಳ ಕಾಲ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹೇಳಿ ಅಲ್ಲಿ ಕಾಲ ಕಳೆದು ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣವನ್ನ ಅಲ್ಲಿ ಲಾಸ್ ಮಾಡಿ, ಖರ್ಚು ಮಾಡಿ, ಖುಷಿಯಾಗಿ ಒಂದು ಟ್ರಿಪ್ ತರ ಹೋಗಿ ಬರ್ತಾ ಇದ್ದಾರೆ ಹೊರತು ಈ ಜನರಿಗೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ? ಅವರು ಶಾಸಕರು ಉಳ್ಕೊಳ್ಳೋದಕ್ಕೆ ಖಾಸಗಿ ಹೋಟೆಲ್ಗಳು, ಒಳ್ಳೆ ಒಳ್ಳೆ ಐಷಾರಾಮಿ ಫುಡ್ಗಳು, ಅಲ್ಲಿ ಏನು ಕಾರು ಓಡಾಟ ಎಲ್ಲವನ್ನೂ ನೀವು ಗಮನಿಸಿ ನೋಡಿ. ಅವ್ರು ಯಾರೋ ಒಬ್ಬರು RTIನಲ್ಲಿ ಹೇಳಿದ್ರಲ್ಲ, ಒಂದು ಬೆಳಗಾವಿ ಅಧಿವೇಶನಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ, ಎಷ್ಟೆಷ್ಟು ಲಾಡ್ಜ್ಗಳು ದುಡ್ಡು ಲಾಭ ಮಾಡ್ಕೊಳ್ತಾರೆ, ಎಷ್ಟೆಷ್ಟು ಹೋಟೆಲ್ಗಳ ಲಾಭ ಮಾಡ್ಕೊಳ್ತಾರೆ ಅಂತೇಳಿ. ಜನಕ್ಕೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇವರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ಇಷ್ಟೇ ನಡೀತಾ ಇರುವಂಥದ್ದು. ನಮ್ಮ ರಾಜ್ಯದ ಜನಕ್ಕೆ, ನಮ್ಮ ದೇಶದ ಜನಕ್ಕೆ ಯಾವ ರೀತಿ ಮಂಕು ಬೂದಿಯನ್ನು ಏರಿಸ್ತಾ ಇದ್ದಾರೆ ಅಂತಂದ್ರೆ ಈ ರಾಜಕಾರಣಿಗಳು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಸಂವಿಧಾನ ಹೊಂದಿರುವಂತಹ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು. ಪ್ರಜೆಗಳೇ ಪ್ರಭುಗಳಾಗಬೇಕಾಗಿತ್ತು. ಇವತ್ತು ಜನಪ್ರತಿನಿಧಿಗಳು ಅನ್ಕೊಂಡಿರೋರು, ಜನಸೇವಕರು ಅನ್ನಿಸ್ಕೊಂಡಿರೋರು ಮಹಾರಾಜರಾಗಿ ಮೆರೀತಾ ಇದ್ದಾರೆ. ಸರ್ವಾಧಿಕಾರತನವನ್ನು ಬಳಸ್ತಾ ಇದ್ದಾರೆ. ಇದು ನಮ್ಮ ಜನರಿಗೆ ಅರ್ಥವೇ ಆಗ್ತಾ ಇಲ್ಲ. ಅವರು ಹಾಕುವಂತಹ ಒಳಚಡ್ಡಿಯಿಂದ ಹಿಡಿದು ಅವರು ತಿನ್ನುವಂತ ಪ್ರತಿಯೊಂದು ತುತ್ತು ಈ ಜನ ಕೊಡುವಂತಹ ತೆರಿಗೆ ಹಣದ್ದು ಅಂತೇಳಿ ಅವರು ಮರ್ತಿದ್ದಾರೆ. ಮುಖ್ಯವಾಗಿ ಜನನೂ ಮರ್ತಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ನಮ್ಮ ದೇಶ ಈ ಪಾತಾಳಕ್ಕೆ ಹೋಗ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿ ನಾವು ಬಹಳಷ್ಟು ಸಾರಿ ನಾವು ನೋಡ್ತಾ ಇದ್ದೀವಲ್ಲ, ರಾಜ್ಯನೂ ಸಾಲ ಮಾಡ್ತಾ ಇದೆ, ದೇಶನೂ ಸಾಲ ಮಾಡ್ತಾ ಇದೆ. ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಚೈನಾ ಬಗ್ಗೆ ಮಾತಾಡ್ತೀವಿ, ನಾವು ಪಾಕಿಸ್ತಾನ ಬಗ್ಗೆ ಮಾತಾಡ್ತೀವಿ, ನಾವು ಅಫ್ಘಾನಿಸ್ತಾನ ಬಗ್ಗೆ ಮಾತಾಡ್ತೀವಿ. ಆ ದೇಶಗಳು ತನ್ನ ಅಭಿವೃದ್ಧಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಇವತ್ತು ಅಫ್ಘಾನಿಸ್ತಾನ ಕರೆನ್ಸಿ ಏನಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಫ್ಘಾನಿಸ್ತಾನ್ ಕರೆನ್ಸಿ ಡಾಲರ್ಗೂ ಪ್ರಬಲವಾಗಿದೆ. ಭಾರತದ ಕರೆನ್ಸಿ ಯಾಕ್ರೆ ಬಿದ್ದೋಗ್ತಾ ಇದೆ ಗೊತ್ತಿಲ್ಲ. ಒಂದು ಇಂಡಿಗೋ ಏರ್ಲೈನ್ಸ್ ಅನ್ನ ಇವರು ಇಡೀ ವಿಮಾನ ನಿಲ್ದಾಣವನ್ನ ರೈಲ್ವೆ ಪ್ಲಾಟ್ಫಾರ್ಮ್ ಟೈಪ್ ಮಾಡಿ ಕೂರಿಸ್ಬಿಟ್ರಲ್ಲ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನು ಮಾತಾಡ್ತಾ ಇಲ್ಲ. ಅರ್ಣಬ್ ಗೋಸ್ವಾಮಿ ನಿನ್ನೆ ಏನು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ್ರು. ಎಲ್ಲವನ್ನು ನಾವು ಜನ ಮಾತನಾಡಬೇಕಾಗಿದ್ದಂತಹ ಸಮಯದಲ್ಲಿ ಇವತ್ತು ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ಇದೇ ಲಕ್ಷ್ಮಿ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿಯ ವಿಚಾರ ಎಷ್ಟೆಲ್ಲ ಗೊಂದಲ ಮಾಡಿ, ಎಷ್ಟೆಲ್ಲ ಅಲ್ಲೋಲ ಕಲ್ಲ ಮಾಡಿ ಏನೇನೋ ಮಾಡಿದ್ರಲ್ಲ. ಏನಾದರೂ 1 ವರ್ಷ ಆಯಿತು, ಏನಾದರೂ ಅದಕ್ಕೆ ಪ್ರತಿಫಲ ಸಿಕ್ತಾ? ಅದಕ್ಕೆ ತಾತ್ವಿಕವಾದಂಥ ಅಂತ್ಯ ಸಿಕ್ತಾ? ಸಿಟಿ ರವಿಗೆ ಶಿಕ್ಷೆ ಆಯ್ತಾ? ಏನೂ ಆಗಿಲ್ಲ. ಏನೆಲ್ಲ ಕೂಗಾಡಿದ್ರು, ಏನೆಲ್ಲ ಅರ್ಚಾಡಿದ್ರು, ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ್ಯಾವ ರೀತಿ ಪದಗಳನ್ನ ಬಳಸಿದ್ರು ಎಲ್ಲವನ್ನು ನಾವು ನೋಡಿದ್ದೀವಲ್ಲ.
ಎಲ್ಲವನ್ನೂ ನೋಡಿದ್ದೀವಿ, ಎಲ್ಲವನ್ನ ಗಮನಿಸಿದ್ದೀವಿ, ನಾವು ಸ್ಟೋರಿ ಮಾಡಿದ್ದೀವಿ, ಎಲ್ಲವನ್ನೂ ಮಾಡಿದ್ದೀವಲ್ಲ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ರಾಜಕಾರಣಿಗಳು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ. 10 ದಿನಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಏನಾದರೂ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ನೀವು ಗಮನಿಸಿ ನೋಡಿ. ಸುವರ್ಣಸೌಧ ಇವತ್ತಿನವರೆಗೂ ಆಗಿರುವಂತಹ ಕಲಾಪಗಳು, ಅಧಿವೇಶನಗಳಿಂದ ಈ ಜನರಿಗೆ ಏನಾದರೂ ಉಪಯೋಗ ಆಗಿದೆಯಾ? ಒಂದು ಸಾರಿ ರಿವೈಂಡ್ ಮಾಡ್ಕೊಂಡು ಬನ್ನಿ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತೀವಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಾರೆ. ಯಾವತ್ತಾದರೂ ಚರ್ಚೆ ಮಾಡಿದಾರ? ಏನೂ ಇಲ್ಲ. ಅದೇ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಅದೇ ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಅದೇ ಸಭಾತ್ಯಾಗ ಮಾಡ್ತಾರೆ, ಅದೇ ಹಾರಾಟ ಕೂಗಾಟ, ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾರೆ. ಇಲ್ಲಿ ಇದೇ ವಿಚಾರವಾಗಿ 10 ದಿನಗಳ ಕಾಲ ಸದನವನ್ನ ಮುಗಿಸ್ತಾರೆ. ಇಷ್ಟೇ ಅವ್ರು ಮಾಡುವಂಥದ್ದು. ನಾವು ಮೂರ್ಖ ಜನರು ಅವ್ರು ಮಾತಾಡ್ತಿರುವುದು, ಅವರು ಮಾಡ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ ಟಿ ರವಿ ಆಗಿರ್ಬೋದು, ಸಿದ್ದರಾಮಯ್ಯ ವರ್ಸಸ್ ಅಶೋಕ್ ಆಗಿರ್ಬೋದು, ಎಲ್ಲವನ್ನ ನೋಡ್ಕೊಂಡು ಕೈ ಚಪ್ಪಾಳೆ ತಟ್ಕೊಂಡು ಜಿ ಹುಜೂರ್ ಅನ್ಕೊಂಡು ಜೈಕಾರ ಹಾಕೊಂಡು ಇವರು ನಮ್ಮವರು ಅನ್ಕೊಂಡು ನಮ್ಮ ನಾಯಕರು ನಮ್ಮ ಪಕ್ಷ ಅಂತ ಹೇಳ್ಕೊಂಡು 10 ದಿನಗಳ ಕಾಲ ನಾವು ಸಹ ಅವ್ರ ಜೊತೆನಲ್ಲಿ ಹೋಗ್ಬಿಟ್ಟು ನಾವು ಮೂರ್ಖರಾಗ್ತಾ ಇದ್ವಿ ಹೊರತು ಈ ದೇಶದ, ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಮಾತಾಡದಿದ್ರೆ ಇವತ್ತು ಈ ರಾಜ್ಯ ಸಾಲ ಮಾಡ್ತಿರ್ಲಿಲ್ಲ, ದೇಶ ಸಾಲ ಮಾಡ್ತಿರ್ಲಿಲ್ಲ. ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಮಾರಿಕೊಂಡಿದ್ವೆ. ಎಲ್ಲರೂ ಬೆಳಗಾವಿನಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಎಲ್ಲ ಮಾಧ್ಯಮಗಳು ಅವರಿಗೆ ಆದಂತಹ ಒಂದು ಬಸ್ ಇರುತ್ತೆ, ಅವರಿಗೆ ಆದಂತಹ ಲಾಡ್ಜ್ಗಳು ಬುಕ್ ಆಗಿರ್ತವೆ. ಲಾಡ್ಜಲ್ಲಿ ಆರಾಮಾಗಿ ಟ್ರಿಪ್ ಹೋಗ್ಕೊಂಡು ಬರ್ತಾರೆ ಅವರು. ಇದೇ ಕೆಲಸ ಮಾಡುವಂಥದ್ದು. ಬೇಕಾದ್ರೆ ನೀವು ಗಮನಿಸಿ ನೋಡಿ, ಇದೇ ಕೆಲಸ ಮಾಡುವಂಥದ್ದು. ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಜನರ ತೆರಿಗೆ ಹಣ ರೀ, ಅದು ಜನರ ತೆರಿಗೆ ಹಣ. ಇಡೀ ಅಧಿಕಾರಿಗಳಿಗೆ ಒಂದಷ್ಟು ಎಲ್ಲ ಬೆಳಗಾವಿನಲ್ಲಿ ಇವತ್ತಿನಿಂದ 10 ದಿನಗಳ ಕಾಲ ಅವರು ಒಂದು ಟ್ರಿಪ್ ರೀತಿನಲ್ಲಿ ಹೋಗ್ತಾರೆ ಹೊರತು ಈ ಜನರಿಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ಆಗೋದಿಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.